ನಟ ದರ್ಶನ ಮನೆ ಮೇಲೆ ಕಲ್ಲು ತೂರಾಟ ಪ್ರಕರಣ ಸಂಬಂಧ ಮಂಡ್ಯ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದಂತ ನಿಖಿಲ್, ಆ ವಿಚಾರ ನನಗೆ ಗೊತ್ತಿಲ್ಲ, ನಾವ್ಯಾಕೆ ಕಲ್ಲು ತೂರಾಟ ಮಾಡಿಸೋಣ, ಯಾರೋ ಕಿಡಿಗೇಡಿಗಳು ಈ ದಾಳಿ ನಡೆಸಿದ್ದಾರೆ ಅಂತ ಹೇಳಿದ್ದಾರೆ. ಈಗಾಗಲೇ ಪುಟ್ಟರಾಜಣ್ಣ ಅವರು ಹಲವಾರು ವಿಷಯಗಳು ತಮ್ಮ ಹತ್ರ ಪ್ರಸ್ತಾಪ ಮಾಡಿದ್ದಾರೆ, ತಾವು ಆಲ್ರೆಡಿ ಚರ್ಚೆ ಮಾಡಿದ್ದೀರಿ. ನಾನು ಹೆಚ್ಚಾಗಿ ಏನು ಹೇಳಲಿಕ್ಕೆ ಹೋಗೋದಿಲ್ಲ. 25ನೇ ತಾರೀಕು ಅಂದರೆ ಮುಂದಿನ ಸೋಮವಾರ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ JDS ಪಕ್ಷದ ಕಾರ್ಯಕರ್ತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನನಗೆ ಬೆಂಬಲಿಸಬೇಕು, ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾ ಎಲ್ಲ ಮಂಡ್ಯ ಜಿಲ್ಲೆಯ ಜನರು ಕೂಡ ಬಂದು ಬೆಂಬಲಿಸಬೇಕು ಅಂತ ಈ ಒಂದು ಸಮಯದಲ್ಲಿ ಕೇಳ್ಕೊಳ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರು ಯಾರ ಬಗ್ಗೆನೂ ತೀರಾ ಪರ್ಸನಲ್ ಆಗಕ್ಕೆ ಹೋಗಬಾರ್ದು ಸರ್, ಪರ್ಸನಲ್ ಆಗಕ್ಕೆ ಹೋಗಬಾರ್ದು. ಅಲ್ಟಿಮೇಟ್ಲಿ ಜನ ತೀರ್ಮಾನ ಮಾಡ್ತಾರೆ, ಜನಗಳ ತೀರ್ಪಿಗೆ ನಾವೆಲ್ಲರೂ ತಲೆಬಾಗಬೇಕಾಗುತ್ತೆ. ಸೊ ಈ ತರ ಪರ್ಸನಲ್ ಅಟ್ಯಾಕ್ಸ್ ಯಾರು ಮಾಡೋದು ಒಳ್ಳೇದಲ್ಲ ನನ್ನ ಪ್ರಕಾರ. ನಾವು ಮಾಡಬಾರ್ದು, ಅವರು ಮಾಡಬಾರ್ದು, ಯಾರು ಮಾಡಬಾರ್ದು. ಮೈತ್ರಿ ಪಕ್ಷದ ಅಭ್ಯರ್ಥಿ ಸರ್, ನನಗೆ ಜವಾಬ್ದಾರಿ ಇದೆ. ಈಗ ನಮ್ಮ ಸಚಿವರು ಸ್ಪಷ್ಟನೆ ಕೊಟ್ಟರು, ಕೊಟ್ಟಿದ್ದಾರೆ. ಅದಕ್ಕೆ ಮೈತ್ರಿ ಪಕ್ಷದ ಅಭ್ಯರ್ಥಿ ನಾನು ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗುವಂತ ಒಂದು ಜವಾಬ್ದಾರಿ ನನಗಿದೆ, ನಾನು ನಡ್ಕೋತೀನಿ. ಖಂಡಿತವಾಗ್ಲೂ ಇಲ್ಲ, ನಾನು ಹಲವಾರು ಬಾರಿ ಪ್ರಸ್ತಾಪ ಮಾಡಿದ್ದೀನಿ. ರಾಜಕಾರಣದಲ್ಲಿ ಇವತ್ತು ನೋಡಿ, ಸಂಬಂಧಗಳನ್ನ ಮುರಿಲಿಕ್ಕೆ ನಾನು ಬಿಡೋದಿಲ್ಲ, ಸಂಬಂಧಗಳಿಗೆ ವ್ಯಾಲ್ಯೂ ಕೊಡ್ತೀನಿ ನಾನು. ಮುಖ್ಯವಾಗಿ ಯಾವುದೇ ಕಾರಣಕ್ಕೂ ಆ ರೀತಿ ಆಗೋದಿಲ್ಲ. ನನ್ನ ಸಹೋದರ, ಅವನು ಸಹೋದರನಾಗೆ ಉಳಿತಾನೆ, ನಾವಿಬ್ರು ಸಹೋದರರಾಗಿರ್ತೀವಿ. ಈಗಾಗಲೇ ಪುಟ್ಟರಾಜಣ್ಣ ಅವರು ಹಲವಾರು ವಿಷಯಗಳು ತಮ್ಮ ಹತ್ರ ಪ್ರಸ್ತಾಪ ಮಾಡಿದ್ದಾರೆ, ತಾವು ಆಲ್ರೆಡಿ ಚರ್ಚೆ ಮಾಡಿದ್ದೀರಿ. ನಾನು ಹೆಚ್ಚಾಗಿ ಏನು ಹೇಳಲಿಕ್ಕೆ ಹೋಗೋದಿಲ್ಲ. 25ನೇ ತಾರೀಕು ಅಂದರೆ ಮುಂದಿನ ಸೋಮವಾರ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ JDS ಪಕ್ಷದ ಕಾರ್ಯಕರ್ತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನನಗೆ ಬೆಂಬಲಿಸಬೇಕು, ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾ ಎಲ್ಲ ಮಂಡ್ಯ ವೀಕ್ಷಕರು, ನಾವು ಗಮನಿಸ್ತಾ ಇದ್ದೀವಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾವ್ಯಾಕೆ ಕಲ್ಲು ತೂರಾಟವನ್ನು ಮಾಡಿಸೋಣ ಅನ್ನೋಂಥೊಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಈಗ ಅವರ ಮೇಲೆ ಈ ಒಂದು ಆರೋಪ ಕೇಳಿ ಬರ್ತಾ ಇದೆ ಅನ್ನುವಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಈ ಕುರಿತು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ RR ನಗರ ಪೊಲೀಸರು ಸಹ ಈ ಕುರಿತು ತನಿಖೆಯನ್ನು ಕೈಗೊಂಡಿರ್ತಕ್ಕಂಥದ್ದು. ಯಾವ ದುಷ್ಕರ್ಮಿ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಕಲ್ಲು ತೂರಾಟವನ್ನು ನಡೆಸಿದ್ದಾನೆ ಅನ್ನೋದರ ಕುರಿತು ಈಗ ಇನ್ವೆಸ್ಟಿಗೇಷನ್ಸ್ ಆಗ್ತಾ ಇದೆ.